ಇನ್ನು ಕೇರಳವನ್ನ ಕೇರಳಂ ಅಂತ ಮರುನಾಮಕರಣ ಮಾಡಿರುವ ವಿಚಾರ ಯಾವುದೇ ಪ್ರಯೋಜನವಿಲ್ಲ. ಹೆಸರು ಬದಲಿಸುವ ಬದಲು ಹೆಚ್ಚಿನ ಅನುದಾನವನ್ನ ಘೋಷಿಸಿ ಅಚ್ಚರಿ ಮೂಡಿಸಿರುವಂಥದ್ದು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರ ಹೇಳಿಕೆ. ನೋಡಿ, ನೆನೆಯಷ್ಟೇ ಕೇಂದ್ರ ಸರ್ಕಾರದ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ತು. ಕೇರಳ ಬದಲು ಕೇರಳಂ ಅಂತ ಇನ್ನು ಮುಂದೆ ಆ ರಾಜ್ಯವನ್ನು ಕರೆಯಲಾಗುತ್ತೆ, ಹೊಸ ನಾಮಕರಣ. ಸೊ ಇದಕ್ಕೆ ಯಾವುದೇ ಪ್ರಯೋಜನ ಇಲ್ಲ. ಈ ಹೆಸರು ಬದಲಾವಣೆ ಮಾಡಿರೋದು ಯಾವುದೇ ಪ್ರಯೋಜನ ಇಲ್ಲ. ಬದಲಾಗಿ ಹೆಚ್ಚಿನ ಅನುದಾನವನ್ನು ಘೋಷಣೆ ಮಾಡಿ ಅಂತ ಶಶಿ ತರೂರ್ ಅವರು ಅಚ್ಚರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇರಳೈಟ್ ಮತ್ತು ಕೇರಳನ್ ಪದಗಳಿಗೆ ಈಗ ಏನಾಗುತ್ತೆ? ಕೇರಳಮೈಟ್ ಒಂದು ಸೂಕ್ಷ್ಮ ಜೀವಿಯಂತೆ ಧ್ವನಿಸುತ್ತದೆ. ಕೇರಳಮೈನ್ ಪದವು ಅಪರೂಪದ ಭೂಮಿಯ ಖನಿಜದಂತೆ ಧ್ವನಿಸುತ್ತದೆ. ಕೇರಳ ಸಿಎಂ ಚುನಾವಣೆಗಾಗಿ ಹೊಸ ಪದಗಳ ಸ್ಪರ್ಧೆ ಅಂತ ಶಶಿ ತರೂರ್ ವ್ಯಂಗ್ಯವಾಡಿದ್ದಾರೆ. ನಿನ್ನೆ ನಡೆದಂಥ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ನಿರ್ಧಾರಕ್ಕೆ ಮೋದಿ ಸರ್ಕಾರ ಮುಂದಾಗಿತ್ತು. ಶಶಿ ತರೂರ್ ಅವರ ಹೇಳಿಕೆ ಅಚ್ಚರಿ ಮೂಡಿಸ್ತದೆ. ಯಾಕೆಂದ್ರೆ ತೀರಾ ಇತ್ತೀಚೆಗೆ ವೀಕ್ಷಕರೇ, ಶಶಿ ತರೂರ್ ಅವರು ಕಾಂಗ್ರೆಸ್ ಪರ್ಸನ ಬಿಜೆಪಿ ಪರ್ಸನ ಅನ್ನುವ ರೀತಿಯಾದಂತಹ ಪ್ರಶ್ನೆಗಳನ್ನು ಹುಟ್ಟುಹಾಕಿತ ಅನುಮಾನ ಬರ್ತಾ ಇತ್ತು. ಯಾಕೆಂದ್ರೆ ಸ್ವತಃ ಕಾಂಗ್ರೆಸ್ ನಿರ್ಧಾರದ ವಿರುದ್ಧವೇ ಶಶಿ ತರೂರ್ ಅವರು ಮಾತನಾಡ್ತಾ ಇದ್ರು ತೀರಾ ಇತ್ತೀಚೆಗೆ. ಅದು ರಾಹುಲ್ ಗಾಂಧಿ ಅವರಾಗಿರಬಹುದು ಅಥವಾ ಸೆಂಟ್ರಲ್ ಕಾಂಗ್ರೆಸ್ ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಗೆ ಶಶಿ ತರೂರ್ ಅವರೇ ಅಪಸ್ವರವನ್ನು ಎತ್ತಾ ಇದ್ರು. ಆದರೆ ಈಗ ಬಿಜೆಪಿ ವಿರುದ್ಧ ಮಾತನಾಡಿರ್ತಕ್ಕಂಥದ್ದು ಇದೆಯಲ್ಲ, ಕೇರಳಂ ಪದವನ್ನ ಸೇರಿಸಿರ್ತಕ್ಕಂಥದ್ದು, ಕೇರಳ ಪದವನ್ನು ಬದಲಾಯಿಸಿರ್ತಕ್ಕಂಥ ವಿಚಾರದ ಬಗ್ಗೆ ಶಶಿ ತರೂರ್ ಅವರು ಮಾತನಾಡಿರ್ತಕ್ಕಂಥದ್ದು ಇದೆಯಲ್ಲ, ಇದನ್ನಪ್ಪ ಮತ್ತೆ ಉಲ್ಟಾ ಹೊಡೆದು ಬಿಟ್ರ ಅನ್ನುವ ರೀತಿಯಾದಂಥ ಚರ್ಚೆಯನ್ನ ಹುಟ್ಟು ಹಾಕಿದೆ.